ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಿತ್ರ ಬಂಧನ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪವಿತ್ರ ದೇವ್ದು ಹಳೇ ಆಲ್ಬಮ್ ನೋಡಿಬಿಟ್ಟು ಪಾಪು ಎಲ್ಲ ಇದ್ದಿದ್ದು ನಗ್ತಾ ಇರ್ತಾಳೆ. ಅದಕ್ಕೆ ದೇವು ಏನಕ್ಕೆ ಹಿಂಗೆ ನಗ್ತಾಯಿದ್ದೀರ್ರಿ ಪವಿತ್ರ ಅಂತ ಕೇಳ್ತಾನೆ. ಈ ಕಡೆ ಪವಿತ್ರ ಅಪ್ಪ ಹೋಗಿ ಅಕ್ಕನ ಮನೆಯಲ್ಲಿ ಅಕ್ಕನ ಮಗ ಹೋಗಿ ಅಲ್ಲಿ ಪವಿತ್ರ ಮನೆಗೆ ಇದು ಮಾಡಿರ್ತಾನೆ ಅಂತೇಳ್ಬಿಟ್ಟು ವಿಷಯ ಗೊತ್ತಾಗುತ್ತೆ. ಆಗ ಹೋಗಿ ಅಕ್ಕನ ಮನೆಗೆ ಹೋಗಿ ಎಲ್ಲಕ್ಕ ನಿನ್ನ ಮಗ ಅಂತ ಕೇಳ್ತಾನೆ. ಅಯ್ಯೋ ಅವನೇನೋ ಈಗ ಬಿಸ್ನೆಸ್ಸು ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಮಾಡ್ತಾವನೆ, ಕರಿಯಕ್ಕ ಅವನ್ನೇ ಫಸ್ಟು ಅಂತಾನೆ. ಕರಿತಾಳೆ. ಬರ್ತಾನೆ. ಬಂದಾಗ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ. ಕೇಳಿ ಯಾಕೋ ಹೋಗಿದ್ದೆ ಅಲ್ಲಿ ಪವಿತ್ರ ಮನೆ ಹತ್ರ ಅಂತ ಕೇಳ್ತಾನೆ. ಆದರೆ ಅವನು ಹೋಗಿದ್ದೆ ಮಾವನ ಮಗಳು ನೋಡೋಣ ಅಂತ ಹೋದೆ, ಅದರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾನೆ. ನೀನು ಹೋಗು ಅಂತ ಹೇಳಿದವ್ರು ಯಾರೋ, ಯಾಕೋ ಹೋದೆ ಅಲ್ಲಿ ಅಂತೇಳ್ಬಿಟ್ಟು ಚೆನ್ನಾಗಿ ತದಕ್ತಾನೆ. ಆವಾಗ ಇನ್ನೇನು ಸಿಕ್ಕಾಬಟ್ಟೆ ಹೊಡೆದು ಮಂಗಿಸ್ಬೇಕು ಅಷ್ಟೊತ್ತಿಗೆ ಅವ್ರ ಅಮ್ಮ ಹೋಗಿ ಕಾಲಿಟ್ಕೊಬಿಡ್ತಾಳೆ, ತಮ್ಮನ ಕಾಲ. ನಿಂದು ಅಮ್ಮಯ್ಯ ಅಂತೀನಿ ಕಣೋ, ನನ್ನ ಮಗನಿಗೆ ಹೊಡಿಬಿಡ ಕಣೋ, ಏನು ಮಾಡಿಬಿಡ ಕಣೋ, ಬಿಟ್ಬಿಡು ಅಂತ. ಸರಿ ಅಂಥೇಳಿ ಅಕ್ಕ ಕಾಲಿಟ್ಕೊಂಡಿರೋದಕ್ಕೆ ಬಚಾವಾಗಿದೆಯಾ, ಇಲ್ಲಾಂದರೆ ನಿನ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತಿದೆ ಅಂತ ಭಾವನು ಬಂದು ಚೆನ್ನಾಗಿ ಹೊಡೀರಿ ಅವನಿಗೆ ಅಂಥೇಳಿ ಭಾವನು ಹೇಳ್ತಾನೆ. ಆಗ ಸರಿ ಅಂತೇಳ್ಬಿಟ್ಟು ಅದೇ ತಿನ್ನಾರ್ದೆ ಹೋಗ್ಬಿಟ್ಟು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾನೆ. ಆಮೇಲೆ ಅವನಿಗೆ ಆವಾಜ್ ಆಗ್ತಾನೆ ಮಾವನಿಗೆ. ಅದನ್ನು ಕೇಳೋಕ್ಕೆ ನೀವ್ಯಾರು ಅಂತ ಕೇಳ್ತಾನೆ. ಹೀಗೆಲ್ಲ ಮಾತಾಡ್ತಾನೆ, ಯತ್ವತತ್ವ ಮಾತಾಡ್ತಾನೆ. ಅದು ಸಿಟ್ಟು ಬರ್ಸ್ಬಿಡ್ತಾನೆ. ಸರಿ ವಧೆ ಕೊಡ್ತಾನೆ. ವಧೆ ಕೊಟ್ಟಾದಮೇಲೆ ನಿಮ್ಮ ಬೇರೆ ದೇವ್ರ ಮೇಲೆ ಆಣೆ ಮಾಡಿ ಹೇಳು, ಇನ್ನೊಂದು ದಿವಸ ಪವಿತ್ರ ಮನೆ ಹತ್ರ ಹೋಗಲ್ಲ, ಅವಳಿಗೇನೋ ತೊಂದರೆ ಕೊಡಲ್ಲ ಅಂತ ಹೇಳಿ ಅಂತ ಅಂತಾನೆ. ಅವ್ನು ದೇವ್ರ ಮೇಲೆ ಆಣೆ ಮಾಡಲ್ಲ, ಅವ್ರ ಅಮ್ಮನ ಮೇಲೆ ಆಣೆ ಮಾಡ್ತಾನೆ. ಅಮ್ಮನ ಆಣೆಗಳು ನಾನು ಇನ್ನೊಂದು ಸಲ ಪವಿತ್ರ ಮನೆ ಹತ್ರ ಹೋಗಲ್ಲ ಅಂತ ಸುಮ್ಮನೆ ವಧೆ ತಿನ್ನೋ ಸಂಕಟಕ್ಕೆ ಮಾವನ ಎದುರುಗಡೆ ಆ ಥರ ಹೇಳಿರ್ತಾನೆ. ಆದರೆ ಅಪ್ಪಗೆ ಗೊತ್ತು ಅವನದು ಏನು ಅವತಾರ ಅನ್ನೋದೆಲ್ಲ ಗೊತ್ತಿದೆ. ಹಂಗಾಗ್ಬಿಟ್ಟು ಅಪ್ಪ ನಂಬಲ್ಲ ಅವನ್ನ. ಆದರೆ ಅಮ್ಮ ನಂಬಿದಾಳೆ, ಬ್ಲೈಂಡಾಗಿ ನಂಬ್ತಾಳೆ ಅಮ್ಮ. ಅದೇ ಅವನಿಗೆ ಬೆನಿಫಿಟ್ಟು. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತೇನೋ. ಹಾಗಾಗಿ ಅವಳು ನಂಬೋದ್ರಿಂದ ಆರಾಮಾಗಿ ಪವಿತ್ರ ಮಾವ ಇವನಿಗೆ ಪವಿತ್ರ ಕಂಡ್ರೆ ಇಷ್ಟ ಇದೆ. ಆದರೆ ಇವನ ಮಗ ಮಾಡೋ ಬುದ್ಧಿ ಇವನಿಗೆ ಇಷ್ಟ ಆಗಲ್ಲ. ಅದಕ್ಕೆ ಚೆನ್ನಾಗಿ ಹೊಡೀರಿ ನೀವು, ಸರಿ ಕೊಡಿ ಒದೆಗೆ ಅವನಿಗೆ ಅಂತೇಳ್ಬಿಟ್ಟು ಸರಿಯಾಗಿ ಕೊಡಿಸ್ತಾನೆ. ಆಗ ಅಪ್ಪನ ಮೇಲೆ ಸಿಟ್ಟು ಬರುತ್ತೆ ಅವನಿಗೆ. ನನಗೆ ಹೇಳಿ ಹೊಡಿಸ್ತವನಲ್ಲ ಅಪ್ಪ ಅಂತೇಳ್ಬಿಟ್ಟು ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಎಲ್ಲರ ಮೇಲೂ ಅಲ್ಲಲ್ಲಿ ಕಡಿತಿರ್ತಾನೆ. ಆದರೆ ಪವಿತ್ರ ಅಪ್ಪ ಅಂತೂ ಬಿಡೋದಿಲ್ಲ, ಸರಿಯಾಗಿ ಕೊಡ್ತಾನೆ ವಧೆನ. ಅಷ್ಟಿಷ್ಟಲ್ಲ ಹಂಗೆ ಕೊಟ್ಬಿಟ್ಟು, ಇನ್ನೊಂದು ಸಲ ಎಲ್ಲರ ನನಗೆ ಕಾಣಿಸ್ಕೋಬೇಕು ಕಣೋ, ನಿನ್ನನ್ನು ಏನು ಗತಿ ಮಾಡ್ತೀನಿ ನೋಡು ಅಂತೇಳಿ ಚೆನ್ನಾಗಿ ಹೊಡೆದು ಬೆಂಡೆತ್ತಿ ಹೋಗ್ತಾನೆ. ಆಗ ಅಮ್ಮನ ಮೇಲೆ ಆಣೆ ಮಾಡಿರ್ತಾನಲ್ಲ, ಅಮ್ಮ ಕೇಳ್ತಾಳೆ, ಅಲ್ಲ ಕಣೋ ನನ್ನ ಮೇಲೆ ಆಣೆ ಮಾಡಿದೀಯೋ ಕಣೋ ನೀನು, ಇನ್ನು ಹೋಗಬೇಡ ಕಣೋ ಪವಿತ್ರ ಮನೆ ಹತ್ರ ಅಂತಂದರೆ, ಅಯ್ಯ ಅಮ್ಮ ಆಣೆ ಎಲ್ಲ ನಂಬ್ತೀಯ, ಹೋಗಿ ಸುಮ್ಮನೆ ಅಂತ ಹೋಗ್ತಾನೆ. ಅಯ್ಯೋ ಏನು ಸುಳಿ ಹೋಗಲ್ಲ, ಇವನಿಗೆ ಯಾರು ಬುದ್ಧಿ ಹೇಳ್ತಾರೆ ಅಂತ ಅವ್ರ ಅಪ್ಪನೂ ಹಂಗೆ ಹೇಳ್ತಾನೆ. ಇವನು ತಗೊಂಡೋಗಿ ಎಲ್ಲರ ಹಾಕಬೇಕು, ಇವನು ಬುದ್ಧಿನೇ ಕಲಿಯಲ್ಲ ಇವನು ಅಂತೇಳಿ ಬೈದು ಅವನ ಹತ್ತಲೇ ರೂಮಿಗೆ ಹೊರಟೋಯ್ತಾನೆ. ಹೀಗೆ ಅವ್ರ ಅಮ್ಮ ಅಂತೂ ಬಡ್ಕೊಂಬಿಡ್ತಾಳೆ, ಎಲ್ಲಿ ಮಗನಿಗೆ ಹೊಡೆದು ಸಾಯಿಸ್ಬಿಡ್ತಾನೋ ತಮ್ಮ ಅಂತೇಳ್ಬಿಟ್ಟು. ಅಯ್ಯೋ ಬಿಡೋ ನನ್ನ ಮಗನ ಬಿಡೋ, ಹೊಡಿಬಿಡ ಕಣೋ ಬಿಡೋ, ನಿಂದು ಅಮ್ಮಯ್ಯ ಅಂತೀನಿ ಕಣೋ ಬಿಡೋ, ಹೊಡಿಬಿಡ ಕಣೋ ಬಿಡೋ, ಇನ್ನು ಕಾಲು ಹಿಡ್ಕೊತೀನಿ ಕಣೋ, ಹೊಡಿಬಿಡ ಕಣೋ ಬಿಡೋ ಅಂತೇಳಿ ಕಾಲು ಹಿಡ್ಕೊಂಡೇ ಬಿಡಿಸ್ಬಿಡ್ತಾಳೆ ಅತ್ಲಾಗಿ. ಮಗನ ಮೇಲೆ ಅಷ್ಟು ವ್ಯಾಮೋಹ ಅವಳಿಗೆ. ಆದರೆ ಮಗ ಮಾತ್ರ ಬರೀ ಕಚಡ ಬುದ್ಧಿನೇ ಮಾಡ್ತಿರ್ತಾನೆ. ಈ ಕಡೆ ದೇವು ಅಡುಗೆ ಮನೆಗೆ ಬರ್ತಾನೆ. ಅಡುಗೆ ಮನೆಗೆ ಬಂದು ಪವಿತ್ರ ಅವರೇ ಅಂತ ಕೂಕ್ಕೊಂಡು ಬರ್ತಾನೆ. ಆವಾಗ ಪವಿತ್ರ ಅಲ್ಲಿರಲ್ಲ. ಆಗ ಅವಳು ಅಮೃತ ಬರ್ತಾಳೆ ಅಲ್ಲಿಗೆ. ಅಮೃತ ಬಂದು, ಏನು ದೇವು ಇಲ್ಲಿವರೆಗೆ ಏನೋ ಕೇಳ್ಕೊಂಡು ಬಂದಿದೀಯಾ ಅಂತ. ಏನಿಲ್ಲ, ತಲೆನೋಯ್ತಿತ್ತು, ಒಂದು ಲೋಟ ಕಾಫಿ ಬೇಕಾಗಿತ್ತು, ಅದಕ್ಕೆ ಕೇಳ್ಕೊಂಡು ಬಂದೆ, ಪವಿತ್ರ ಅವರಿಲ್ಲ ಅಂತ ಹೇಳ್ತಾನೆ. ಅಯ್ಯೋ ಪವಿತ್ರ ಇಲ್ದಿದ್ರೇನಂತೆ, ನಾನು ಮಾಡಿಕೊಡ್ತೀನಿ ನಿನಗೆ ಒಂದು ಲೋಟ ಕಾಫಿ ಅಂತೇಳ್ಬಿಟ್ಟು ಹೋಗಿ ಹಾಲಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಆಮೇಲೆ ಪೌಡ್ರನ್ನ ಲೋಟಕ್ಕೆ ಹಾಕಿ ಹಾಲನ್ನು ಅದ್ರೊಳಗೆ ಹಾಕ್ತಾಳೆ.
ಕಾಫಿ ರೆಡಿ ಆಗುತ್ತೆ. ಕಾಫಿ ತಂದು ಕೊಡೋಕ್ಕೆ ಬರ್ತಾಳೆ. ನಾನು ಸ್ವಲ್ಪ ಇಲ್ಲಿ ಇದು ಟ್ಯಾಬಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇರು ಒಂದು ನಿಮಿಷ ಇರು ಅಮೃತ ಅಂತ ಹೇಳ್ತಾನೆ. ಆಯಿತು ಅಂತೇಳಿ ಅವಳು ಆ ಕಡೆ ಈ ಕಡೆ ತಿರುಗಿ, ನಿನಗೋಸ್ಕರ ಪ್ರೀತಿಯಿಂದ ಮಾಡಿದ್ದೀನಿ, ಕುಡಿದೇವು ಅಂತ ತರ್ತಾಳೆ. ಆವಾಗ ತಣ್ಣಗಿದೆ, ಹೇಗೆ ಕುಡಿಯೋದು ಇದನ್ನು ಅಂತಾನೆ. ಬಿಸಿ ಮಾಡು ಅಂತ. ಅಯ್ಯೋ ತಣ್ಣಗೇನಿಲ್ಲ, ಕುಡಿ, ನಾನು ಮಾಡ್ಕೊಬಂದಿರೋದಲ್ಲ, ಕುಡಿ ಅಂತ. ಆವಾಗ ಕುಡಿತಾ ಇವಳು ಚೂರು ನೂಕು ಬಿಡ್ತಾಳೆ. ಒಂದು ಸೆರೆಟ್ ಮೇಲೆಲ್ಲ ಕಾಫಿ ಚೆಲ್ಬಿಡುತ್ತೆ. ಕಾಫಿ ಚೆಲ್ಲಿದಾಗ ಇವಳೇ ಒರೆಸ್ತೀನಿ ಮಾಡ್ತೀನಿ ಅಂತ ಹೋಗ್ತಾಳೆ ಆ ಅಮೃತ. ಆವಾಗ ಪವಿತ್ರ ಅಲ್ಲಿಗೆ ಬರ್ತಾಳೆ. ಪವಿತ್ರ ಬಂದು ಅದನ್ನು ನೋಡ್ತಾಳೆ. ನೋಡಿಬಿಟ್ಟು, ಅಯ್ಯೋ ಬಿಡಿ, ನೀವು ಯಾಕೆ ಒರ್ಸೋಕ್ಕೆ ಹೋಗ್ತೀರಾ, ಆಯಿತು ಕೈ ತಪ್ಪಿದ್ದಕ್ಕೆ ಏನೂ ಮಾಡೋಕ್ಕಾಗಲ್ಲ, ನಾನು ಒರೆಸ್ತೀನಿ ಬಿಡಿ, ನೀವು ಯಾಕೆ ಸುಮ್ಮನೆ ಆ ಕೆಲಸ ಎಲ್ಲ ನೀವು ಮಾಡೋಕ್ಕೆ ಹೋಗ್ತೀರಾ ಅಂತ. ಅಯ್ಯೋ ಇಲ್ಲ, ನಾನೇ ದೇವನ ಶರ್ಟು ನಾನೇ ಚೆಲ್ಲಿರೋದಲ್ವ, ನಾನೇ ಕ್ಲೀನ್ ಮಾಡಿಬಿಡ್ತೀನಿ, ನೀನೇನು ವರಿ ಮಾಡ್ಕೋಬೇಡ ಬಿಡು, ಪರವಾಗಿಲ್ಲ ನಾನೇ ಮಾಡ್ತೀನಿ ಅಂತ ಹೋಗ್ತಾಳೆ. ಅದಕ್ಕೆ ಪವಿತ್ರ ಹೇಳ್ತಾಳೆ, ಈ ಮನೆ ರಾಜ್ಕುಮಾರಿ, ನೀವು ಕೆಲಸ ಮಾಡೋದಾ, ಕೆಲಸ ಮಾಡಿಬಿಡಿ, ನೀವು ರಾಜ್ಕುಮಾರಿ ಥರನೇ ಇರಿ ಅಂತಾಳೆ. ಅಯ್ಯೋ ಹಂಗನ್ಲಲ್ಲ ಅಂತ ಖುಷಿ ಇವಳಿಗೆ, ಅಮೃತಂಗೆ. ಆಮೇಲೆ ಅವನಿಗೂ ಖುಷಿ ಆಗುತ್ತೆ, ದೇವಂಗೂ. ರಾಜ್ಕುಮಾರಿ ಅಂದ್ಬಿಟ್ಲಲ್ಲ ನನ್ನ ಹೆಂಡ್ತಿ ಅವಳಿಗೆ ಅಂತೇಳ್ಬಿಟ್ಟು. ಈ ಕಡೆ ದೇವು ಅಪ್ಪ ಅಮ್ಮ ಇಬ್ಬರು ಫೈಟಿಂಗು, ಜಗಳ. ಅವನ ಕಂಡ್ರೆ ಅವಳಿಗಾಗಲ್ಲ, ಇವನ ಕಂಡ್ರೆ ಅವಳಿಗಾಗಲ್ಲ. ಅದರಲ್ಲೂ ಏನೂ ಮಾಡೋಕ್ಕಾಗದೆ ಪರಿಸ್ಥಿತಿಲಿ ಇರ್ತಾರೆ. ಇವಳು ಹಾಸ್ಪಿಟ್ಲಿಗೆ ಹೋಗಿದ್ದನ್ನು ನೋಡಿರ್ತಾಳಲ್ವ, ಅವನು ಹಾಸ್ಪಿಟ್ಲಿಗೆ ಹೋಗಿ 15 ಲಕ್ಷ ದುಡ್ಡು ಕೊಟ್ಟು ಬಂದಿದ್ದು ನೋಡಿರ್ತಾಳಲ್ವ, ಆ ಕೋಪ ಇದ್ದೇ ಇರುತ್ತೆ. ಎಲ್ಲೋಗಿದ್ರಿ ನೆನ್ನೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಹಾಸ್ಪಿಟ್ಲ್ ಹೋಗಿದ್ದೆ, ನನ್ನ ಫ್ರೆಂಡಿಗೆ ಹುಷಾರಿರಲಿಲ್ಲ ಅಂತ. ಅಂದರೆ ಯಾವ ಫ್ರೆಂಡು, ಅದೇ ನನ್ನ ಫ್ರೆಂಡ್ ಇದ್ದಾನಲ್ಲ, ಅವನಿಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲ್ ಹೋಗಿದ್ದೆ ಅಂತ ಹೇಳ್ತಾನೆ. ಆವಾಗ ಓಹೋ ನಿಮ್ಮ ಫ್ರೆಂಡು ಸೀರೆ ಉಡ್ತಾನಾ ಅಂತ ಕೇಳ್ತಾಳೆ. ಆವಾಗ ನಾಚಿಕೆ ಆಗ್ಬಿಡುತ್ತೆ ಅವನಿಗೆ. ಆವಾಗ ಗಾಬರಿನೂ ಆಗ್ತಾನೆ, ನಾಚಿಕೆನೂ ಆಗುತ್ತೆ. ಆಗ ಇಲ್ಲ ಫ್ರೆಂಡು ಸೀರೆ ಉಡಲ್ಲ ಅಂತ ಹೇಳಿ ಹಂಗೆ ತಬ್ಬಿಬ್ಬಾಗ್ತಾನೆ. ಆಮೇಲೆ ಈ ಕಡೆ ಎಲ್ಲ ಬಂದು ತಿಂಡಿ ಕೂತಿರ್ತಾರೆ. ಆವಾಗ ಪವಿತ್ರ ಎಲ್ಲರಿಗೂ ಬಡಿಸ್ತಾ ಇರ್ತಾಳೆ. ದೇವು ಹೇಳ್ತಾನೆ, ಪವಿತ್ರ ಅವ್ರನ್ನ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಇವಳು ಅಮೃತ ಹುರ್ಕೋತಾ ಇರ್ತಾಳೆ. ಅವಳಿಗೆ ಹೇಳ್ತಾವನಲ್ಲ ತಿಂಡಿ ಕೂತ್ಕೋ ಅಂತ ಹೇಳ್ಬಿಟ್ಟು ಅಂತ. ತಿಂಡಿ ಹಾಕಿ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅಂತ, ತಿಂಡಿ ತಿನ್ನಿ ಅಂತ ಅವಳನ್ನ ಕರೀತಾನೆ. ಈ ಕಡೆ ಇವಳು ನಿಂತಿರೋದನ್ನ ಅಬ್ಸರ್ವ್ ಮಾಡಿದ್ರು ಸುಮ್ಮನೆ ಇರ್ತಾನೆ. ಆವಾಗ ದೇವು ನಾನು ಏನೂ ತಿಂದಿಲ್ಲ ಬೆಳಗಿಂದ ಅಂತಾಳೆ. ಓ ಅಮೃತ ನೀನು ತಿಂದಿಲ್ವಾ, ಬಾ ಕೂತ್ಕೋ ಅಂತೇಳಿ ಅವಳಿಗೂ ಪಕ್ಕದಲ್ಲಿ ಕೊಡ್ತಾನೆ. ಅವಳು ತಿಂತಾಳೆ. ಹೀಗೆ ಎಲ್ಲರೂ ತಿಂಡಿ ತಿಂತ ಮಾತಾಡ್ತಾ ಕಾಲ ಕಳೀತಾ ಇರ್ತಾರೆ. ಇವ್ರ ಮನೇಲೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಮಾತುಕತೆ ನಡೀತಾ ಇರುತ್ತೆ. ಇನ್ನು ಕೆಲವು ಕಡೆ ಎಲ್ಲ ಲಿವಿಂಗ್ ಹಾಲಲ್ಲಿ ಮಾತುಕತೆ ನಡೆಯುತ್ತೆ. ಇವ್ರ ಮನೇಲಿ ಡೈನಿಂಗ್ ಟೇಬಲ್ ಮೇಲೆ ಮಾತುಕತೆಗಳು ನಡೆಯುತ್ತೆ. ಹಾಗಾಗಿ ಹೀಗೆ ಇವ್ರ 3 ಜನದ್ದು ತ್ರಿಯಾಂಗಲ್ ಲವ್ ಸ್ಟೋರಿ. ಈ ಕಡೆ ಪವಿತ್ರ, ಆ ಕಡೆ ಅಮೃತ, ಮಧ್ಯದಲ್ಲಿ ದೇವು. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಪವಿತ್ರ ಮತ್ತು ದೇವು ಸರಿ ಹೋಗ್ತಾರೆ ಅನಿಸುತ್ತೆ. ಅಮೃತಿಗೆ ಅಂತೂ ಇದು ದಕ್ಕಲಾರದ ಸಮಸ್ಯೆ, ಆದರೂ ಅವಳು ಬಿಡಲಾರ್ದೆ ಓಡಾಡ್ತಾಳೆ. ನನಗೆ ಆಗಬೇಕು ಅಂತೇಳಿ, ಅದು ಆಗದೆ ಇದ್ದ ಕೆಲಸ ಅನಿಸುತ್ತೆ. ಹೀಗೆ ಪವಿತ್ರ ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.